ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಗಾಜಾ ಪಟ್ಟಿಯಲ್ಲಿ ನರಮೇಧ ಕಂಟಿನ್ಯೂ ಆಗ್ತಾನೆ ಇದೆ. ಅದನ್ನು ತಡೆಯುವುದಕ್ಕೆ ಯಾರೂ ಸಹ ಸಿದ್ಧರಿಲ್ಲ. ಒಂದು ಕಡೆ ಸೇನೆಯನ್ನು ಬಳಸ್ಕೊಂಡು ನರಮೇಧ ಕೊಂದು ಹಾಕ್ತಿದ್ದಾರೆ, ಬಾಂಬ್ ಹಾಕಿ ಗುಂಡು ಹೊಡೆದು ಕೊಂದು ಹಾಕ್ತಿದ್ದಾರೆ. ಇನ್ನೊಂದು ಕಡೆ ಅಲ್ಲಿಗೆ ಯಾವುದೇ ನೆರವು ಸಾಮಗ್ರಿಗಳನ್ನು ತಲುಪದೇ ಇರುವ ಹಾಗೆ ನೋಡಿಕೊಂಡು ಹಸಿವಿನಿಂದ ದಿನ ಬೆಳಗಾದರೆ ಸಾವಿರಾರು ಜನ ಸಾಯೋ ಹಾಗೆ ಇಸ್ರೇಲ್ ಖಾತ್ರಿ ಪಡಿಸ್ಕೊಳ್ತಾ ಇದೆ. ಕನ್ಫರ್ಮ್ ಆಗಿ ಸಾಯ್ಬೇಕು, ಅವರು ಸಾಯಲೇಬೇಕು ಅನ್ನುವಂತಹ ಮಟ್ಟಕ್ಕೆ ಇಸ್ರೇಲ್ ಕ್ರೌರ್ಯ ಹೋಗಿದೆ. ನೆತನ್ಯಾಹು ಬೆಂಜಮಿನ್ ಕ್ರೌರ್ಯ ಹೋಗಿದೆ. ಹಾಗಾಗಿ ದಿನ ಬೆಳಗಾದರೆ ಸಾವಿರಾರು ಜನ ಸಾಯ್ತಿದ್ದಾರೆ. ಆದರೆ ಈಗ ಅಲ್ಲಿರುವಂತಹ ಪತ್ರಕರ್ತರನ್ನು ಸಹ ಹುಡುಕಿ ಕೊಲ್ಲೋದಕ್ಕೆ ಇಸ್ರೇಲ್ ಮುಂದಾಗಿದೆ. ಮೊನ್ನೆ ನಡೆದಂತಹ ದಾಳಿಯಲ್ಲಿ 5 ಜನ ಅಲ್ ಜಜೀರಾ ಚಾನೆಲ್ನ 5 ಜನ ಪತ್ರಕರ್ತರು ಜೀವ ಕಳ್ಕೊಂಡಿದ್ದಾರೆ. ಅದರಲ್ಲಿ ಒಬ್ಬ ಪತ್ರಕರ್ತನ ಮೇಲೆ ಇಸ್ರೇಲ್ ಆರೋಪ ಮಾಡುತ್ತೆ, ಅವನು ಹಮಾಸ್ನ ಕಮಾಂಡರ್, ಹಾಗಾಗಿ ಅವನನ್ನು ಕೊಂದ್ವಿ ಅಂತ. ಇನ್ನು 4 ಜನ ಬೈ ಮಿಸ್ಟೇಕ್ ಆಗೋಯ್ತು ಅಂತ. 5 ಜನ ಪತ್ರಕರ್ತರು ಅದರೊಟ್ಟಿಗೆ ಕಳೆದ 1-1.5 ವರ್ಷದಲ್ಲಿ ಹತ್ಯೆಯಾಗಿರುವಂತಹ ಪತ್ರಕರ್ತರ ಸಂಖ್ಯೆ 270 ದಾಟ್ತಿದೆ. ಗಾಜಾದಲ್ಲಿ 270ಕ್ಕಿಂತ ಹೆಚ್ಚು ಜನ ಪತ್ರಕರ್ತರು ಗಾಜಾದಲ್ಲಿ, ಗಾಜಾ ಪಟ್ಟಿಯಲ್ಲಿ ಇಸ್ರೇಲ್ನ ಕ್ರೌರ್ಯಕ್ಕೆ ಬಲಿಯಾಗಿದ್ದಾರೆ. ಯಾರು ಸತ್ಯವನ್ನು ತೋರಿಸ್ತಾರೋ, ಯಾರು ಪ್ಯಾಲೆಸ್ತೀನಿಯರ ನೋವನ್ನು ತೋರಿಸ್ತಾರೋ ಅವರನ್ನು ಹುಡುಕಿ ಕೊಲ್ಲುವಂಥ ಕೆಲಸವನ್ನ, ನೀಚ ಕಾರ್ಯವನ್ನ ಇಸ್ರೇಲ್ ನೆತನ್ಯಾಹು ಮಾಡ್ತಾ ಇದ್ದಾರೆ. ಅದರಲ್ಲಿ ಅನುಮಾನನೇ ಬೇಡ. ಸೊ ಯಾರೆಲ್ಲ ಪ್ರಾಣ ಕಳೆದುಕೊಂಡ್ರು ಅನ್ನೋದನ್ನು ನೋಡೋಣ. ಅದರ ಜೊತೆಗೆ ಅದರ ವಿರುದ್ಧ ಪ್ರಿಯಾಂಕಾ ಗಾಂಧಿ ವಾದ್ರಾ ಆಕ್ರೋಶ ಹೊರಹಾಕಿದ್ದಾರೆ. ಆ ಪತ್ರಕರ್ತರಿಗೆ ಶ್ರದ್ಧಾಂಜಲಿ ಸಲ್ಲಿಸುವ ಪೋಸ್ಟಲ್ಲಿ ಅವರ ಧೈರ್ಯವನ್ನು ಹೊಗಳಿದ್ದಾರೆ ಮತ್ತು ನೆತನ್ಯಾಹು ಮತ್ತು ಇಸ್ರೇಲ್ ಮಾಡ್ತಿರುವಂತಹ ಕ್ರೌರ್ಯದ ಬಗ್ಗೆ ಆಕ್ರೋಶ ಹೊರಹಾಕಿದ್ದಾರೆ. ಅದನ್ನು ಸಹ ವಿವರಿಸ್ತೀನಿ. ಸೊ ಮೊದಲಿಗೆ ಯಾರೆಲ್ಲ ಹತ್ಯೆ ಆದರು, 5 ಜನ ಅಲ್ ಜಜೀರಾದ ಚಾನೆಲ್ನ ಪತ್ರಕರ್ತರು ಹತ್ಯೆ ಆದಂಥವರು: ಅನಾಸ್ ಅಲ್ ಶರೀಫ್, ಮೊಹಮ್ಮದ್ ಕ್ರೇಖೆ, ಇಬ್ರಾಹಿಂ ಜಹೇರ್, ಮೊವಮ್ ಅಲಿವಾ ಅನ್ನುವಂತಹ ಇನ್ನೊಬ್ಬ ಪತ್ರಕರ್ತರು ಮತ್ತು ಮೊಹಮ್ಮದ್ ನೌಫಾಲ್ ಅನ್ನುವಂತಹ ಪತ್ರಕರ್ತರು. ಈ 5 ಜನ. ಇದರಲ್ಲಿ ಅನಾಸ್ ಅಲ್ ಶರೀಫ್ ಅನ್ನುವಂತಹ ಪತ್ರಕರ್ತ ಮಾನವೀಯ ಮೌಲ್ಯಗಳಲ್ಲಿ ನಂಬಿಕೆ ಇಟ್ಟುಕೊಂಡಿದ್ದಂತಹ ಪತ್ರಕರ್ತ. ತನ್ನ ಸಾವಿಗೂ ಮೊದಲೇ ತಾನು ಸತ್ತು ಹೋದರೆ ಏನು ಜನ ಯೋಚನೆ ಮಾಡಬೇಕು ಅನ್ನೋದನ್ನು ಬರೆದಿಟ್ಟಂತಹ ಪತ್ರಕರ್ತ ಮತ್ತು ಅಲ್ಲಿನ ಪರಿಸ್ಥಿತಿಗಳನ್ನು ನೋಡಿ 2 ದಿನಗಳ ಹಿಂದೆ ಲೈವ್ ಅಲ್ಲಿ ಕಣ್ಣೀರು ಹಾಕಿದ್ದಂತಹ ಪತ್ರಕರ್ತ ಈ ಅನಾಸ್ ಅಲ್ ಶರೀಫ್ ಅನ್ನುವಂಥವರು. ಆ ವ್ಯಕ್ತಿಯನ್ನ ಕೊಂದಿದ್ದು ಮಾತ್ರವಲ್ಲದೆ ಆತ ಹಮಾಸ್ ಕಮಾಂಡರ್, ಉಗ್ರವಾದಿ ಅವನು, ಅದಕ್ಕೆ ಕೊಂದಿದ್ದೀವಿ ಅಂತ ಹೇಳುತ್ತೆ ಇಸ್ರೇಲ್. ಉಗ್ರವಾದಿ ಅವನು, ಅದಕ್ಕೆ ಕೊಂದಿದ್ದೀವಿ ಅಂತ ಪತ್ರಕರ್ತನನ್ನು ಕೊಂದು ಈ ಸಬೂಬು ಬೇರೆ ಹೇಳ್ತಾರೆ. ಈ 5 ಜನರ ಅಂತಿಮ ಯಾತ್ರೆ, ಅಂತಿಮ ಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದಂಥ ಜನ, ಆ ಆಕ್ರಂದನ, ಆ ನೋವು, ಅದನ್ನು ನೋಡ್ತಿದ್ರೆ ಅವರ ಸೇವೆ ಎಷ್ಟು ಮಟ್ಟಕ್ಕಿತ್ತು ಅಂತ. ಯಾಕಂದ್ರೆ ಅಲ್ ಜಜೀರಾ ಒಂದೇ ಚಾನಲ್ ಇಡೀ ಜಗತ್ತಿನಲ್ಲಿ ಅಲ್ಲಿನ ಸತ್ಯವನ್ನ ಬಿತ್ತರಿಸೋದ್ರಲ್ಲಿ ಮುಂಚೂಣಿಯಲ್ಲಿದೆ. ಪ್ರತಿ ದಿನ ಗಾಜಾ ಪಟ್ಟಿಯಲ್ಲಿ ನಡೀತಾ ಇರುವ ಪ್ರತಿ ಕ್ರೌರ್ಯವನ್ನು ಸಹ ನಿಷ್ಪಕ್ಷಪಾತವಾಗಿ ಬಿತ್ತರಿಸ್ತಾ ಇರುವಂತಹ ಅಲ್ ಜಜೀರಾದ 5 ಪತ್ರಕರ್ತರು ಈಗ ಒಂದೇ ದಿನ ತಮ್ಮ ಜೀವನವನ್ನು ಮುಗಿಸ್ಕೊಳ್ಬೇಕಾಗಿದೆ. ಮುಗಿಸಿಬಿಟ್ಟಿದ್ದಾರೆ. ಇದೆಲ್ಲವೂ ನಡೀತಾ ಇರೋದೇನು ಅಂದ್ರೆ ನೆತನ್ಯಾಹುವ ಪ್ಲಾನ್, ಟೇಕ್ ಓವರ್ ಆಫ್ ಗಾಜಾವನ್ನ ಕಂಪ್ಲೀಟ್ ಆಗಿ ತಮ್ಮ ಹತೋಟಿಗೆ ತೆಗೆದುಕೊಳ್ಳಬೇಕು. ಗಾಜಾದಲ್ಲಿರುವಂತಹ 20 ಲಕ್ಷಕ್ಕೂ ಹೆಚ್ಚು ನಾಗರಿಕರನ್ನ ಒಂದು ಮೂಲೆಗೆ ತಳ್ಳಿಬಿಟ್ಟು ಅಲ್ಲೊಂದು ಕಾನ್ಸಂಟ್ರೇಷನ್ ಕ್ಯಾಂಪ್ ತರ ಮಾಡಿ, ಯಾವ ಹಿಟ್ಲರ್ ಇದೇ ನೆತನ್ಯಾಹುವನ್ನ ಅಥವಾ ನೆತನ್ಯಾಹು ಪೂರ್ವಜರನ್ನ, ನೆತನ್ಯಾಹು ದೇಶದ ಇಸ್ರೇಲಿಗಳನ್ನ ಜರ್ಮನಿಯಲ್ಲಿ ಬಹಳ ಕ್ರೂರವಾಗಿ ಕೊಂದನೋ ಅದೇ ರೀತಿಯಾಗಿ ಪ್ಯಾಲೆಸ್ತೀನಿಯನನ್ನ ಈಗ ಇವರು ಕೊಲ್ಲಬೇಕಂತ. ಇವರ ಮೇಲೆ ನಡೆದ ದೌರ್ಜನ್ಯದಿಂದ ಇವರು ಪಾಠ ಕಲ್ತಿಲ್ಲ, ಆದರೆ ಅದನ್ನು ಕಲಿತು ಬಂದಿದ್ದಾರೆ ಹೇಗೆ ಕೊಲ್ಲಬೇಕು ಅಂತ. ಅದನ್ನು ಗಾಜಾದ ನಾಗರಿಕರ ಮೇಲೆ ಮಾಡಬೇಕು ಅನ್ನೋದು ನೆತನ್ಯಾಹುವ ಒಂದು ಯೋಜನೆ. ಆ ಯೋಜನೆಗೆ ಅಲ್ಲಿನ ಭದ್ರತಾ ಸಮಿತಿ ಏನಿದೆಯಲ್ಲ ಇಸ್ರೇಲಲ್ಲಿ, ಅದು ಓಕೆ ಅಂದಿದೆ, ಅಪ್ರೂವ್ ಮಾಡಿಬಿಟ್ಟಿದೆ. ಯು ಕ್ಯಾನ್ ಡೂ ಇಟ್ ಅಂತ. ಸೊ ಸೇನೆಗೆ ಓಪನ್
ಪರ್ಮಿಷನ್. ಏನು ಬೇಕಾದ್ರೂ ಮಾಡಿ, ಎಷ್ಟು ಜನರನ್ನು ಬೇಕಾದ್ರೂ ಕೊಲ್ಲಿ, ಅವರನ್ನು ಹಸಿವಿನಲ್ಲಿ ಸಾಯಿಸಿ, ಗುಂಡು ಹೊಡೆದು ಸಾಯಿಸಿ, ಬಾಂಬ್ ಹಾಕಿ ಸಾಯಿಸಿ, ಹಸಿವು ಅಂತ ರೋಡಿಗೆ ಬಂದು ಯಾರಾದರೂ ಒಂದಷ್ಟು ಅನ್ನದಾನ ಮಾಡ್ತಿದ್ರೆ, ಊಟ ಹಂಚ್ತಿದ್ರೆ ಅಲ್ಲಿ ಕ್ಯೂವಲ್ಲಿ ನಿಂತಿರೋರ ಮೇಲೆ ಕೂಡ ಬಾಂಬ್ ಹಾಕಿ ಕೊಂದುಬಿಡಿ, ಬಾಂಬ್ ಹಾಕಿ ಕೊಂದುಬಿಡಿ. ಇಡೀ ಜಗತ್ತು ಕಣ್ಣು ಮುಚ್ಕೊಂಡು ನೋಡ್ತಾ ಇದೆ. ಕೇವಲ ಏನು ಅದಕ್ಕೆ ಆಕ್ರೋಶ ವ್ಯಕ್ತಪಡಿಸೋದು, ಖಂಡನೆ ವ್ಯಕ್ತಪಡಿಸೋದು, ಇಸ್ರೇಲ್ ಮಾಡ್ತಿರೋ ಸರಿ ಇಲ್ಲ ಅಂತ ಯುನೈಟೆಡ್ ನೇಷನ್ಸ್ ಅಷ್ಟಕ್ಕೆ ಬಿಟ್ಟು ಯಾವ ಕ್ರಮಕ್ಕೂ ಮುಂದಾಗ್ತಿಲ್ಲ. ಇಸ್ರೇಲ್ ಮಾತ್ರ ನಿರಂತರವಾದಂತಹ ಹತ್ಯೆಗಳನ್ನು ನಡೆಸ್ಕೊಂಡು ಹೋಗ್ತಾನೆ ಇದೆ. ಸೊ ಈ ಪ್ರಕರಣದ ಕುರಿತಾಗಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ಸಹ ಭಾರತದಿಂದ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅವರೊಂದು ಎಕ್ಸ್ಪೋಸ್ಟ್ ಹಾಕಿದ್ದಾರೆ. ಅವರ ಧೈರ್ಯವನ್ನು ಹೊಗಳಿ, ಅವರು ಮಾಡ್ತಿದ್ದಂತಹ ಧೈರ್ಯವಾದ ಕೆಲಸಗಳನ್ನು ಹೊಗಳಿ ಅವರು ಸ್ಫೂರ್ತಿ ಆಗ್ತಾರೆ, ಹೋರಾಟಗಳಿಗೆ ಸ್ಫೂರ್ತಿ ಆಗ್ತಾರೆ ಅನ್ನುವ ರೀತಿಯಲ್ಲಿ ಒಂದು ಪೋಸ್ಟನ್ನು ಹಾಕಿದ್ದಾರೆ. ಆ ಮೂಲಕ ಇಸ್ರೇಲ್ ನಡೆಸ್ತಾ ಇರುವಂತಹ ನರಮೇಧವನ್ನು ಪ್ರಿಯಾಂಕಾ ಗಾಂಧಿ ವಾದ್ರಾ ಭಾರತದಿಂದ ಖಂಡಿಸಿದ್ದಾರೆ. ಒಂದು ಸ್ಟೆಪ್ಪನ್ನು ಕಾಂಗ್ರೆಸ್ ಪಕ್ಷದ ಕಡೆಯಿಂದ, ಕಾಂಗ್ರೆಸ್ನ ವ್ಯಕ್ತಿಯಾಗಿ ಪ್ರಿಯಾಂಕಾ ಗಾಂಧಿ ತೆಗೆದುಕೊಂಡಿರೋದು ಬಹಳ ಪ್ರಶಂಸನೀಯ. ಯಾಕೆಂದರೆ ಬೇರೆ ಯಾರು ಮಾತಾಡ್ತಿಲ್ಲ. BJP ಅಂತೂ ಬಿಡಿ, BJP ಸಂಘ ಪರಿವಾರ, ರೈಟ್ ವಿಂಗುಗಳು, ಈ ಭಕ್ತಗಣ ಇವೆಲ್ಲವೂ ಬಿಡಿ, ಇವರೆಲ್ಲರಿಗೂ ಸಹ ಇಸ್ರೇಲ್ ಮಾಡೋದು ಬಹಳ ಇಷ್ಟವಾದ ಕೆಲಸ. ಯಾಕಂದ್ರೆ ಅವರು ಮುಸ್ಲಿಮರನ್ನು ಕೊಲ್ತಿದ್ದಾರೆ. ಇವರಿಗೆ ಮಾನವೀಯತೆ ಇಲ್ವಲ್ಲ. BJP ಆಗಲಿ, RSS ಆಗಲಿ, ಈ ಬೇರೆ ಯಾವುದೇ ಸಂಘ ಪರಿವಾರ ಆಗಲಿ ಅದನ್ನು ಮೆಚ್ಚಿಕೊಳ್ಳುವಂತಹ ವ್ಯಕ್ತಿಗಳಿಗೆ ಮಾನವೀಯತೆ ಇಲ್ಲ. ಮುಸ್ಲಿಮರು ಅಂದರೆ ಕೊಂದು ಬಿಡಬೇಕು, ಅವ್ರಿಗೇನಾದರೂ ಆದರೆ ಖುಷಿ ಪಡಬೇಕು. ಇವ್ರ ಮನೆಗೆ ಬೆಂಕಿ ಬಿದ್ದಾಗ ಮಾತ್ರ ತಡ್ಕೊಳಕ್ಕಾಗಲ್ಲ. ಉತ್ತರ ಪ್ರದೇಶದಲ್ಲಿ ಹಿಂದೂಗಳ ಅಂಗಡಿಯನ್ನು ಹೊಡೆದಾಕಿದ ತಕ್ಷಣ ಬುಲ್ಡೋಸರ್ ಬಳಸ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ. ಅದೇ ಮುಸ್ಲಿಮರ ಮೇಲಾದಾಗ ಕುಣಿದು ಸ್ವೀಟ್ ಹಂಚ್ಕೊಂಡು ಎಂಜಾಯ್ ಮಾಡೋದು. ಇನ್ನೊಬ್ಬರ ನೋವನ್ನು ಎಂಜಾಯ್ ಮಾಡಿದ್ರೆ ತಮ್ಮ ಮನೆಗೂ ಅದೇ ಪರಿಸ್ಥಿತಿ ಬರುತ್ತೆ ಅನ್ನೋದು ಈ ಮೂರ್ಖರಿಗೆ, ನೀಚರಿಗೆ ಇನ್ನೂ ಅರ್ಥ ಆಗಿಲ್ಲ. ಹಾಗಾಗಿ ಅದನ್ನು ಬೆಂಬಲಿಸ್ತಾರೆ. ಆದರೆ ಕಾಂಗ್ರೆಸ್ ಪಕ್ಷದ ಕಡೆಯಿಂದ ಪ್ರಿಯಾಂಕಾ ಗಾಂಧಿ ವಾದ್ರಾ ಇದರ ಬಗ್ಗೆ ಒಂದು ಧ್ವನಿಯನ್ನು ಎತ್ತಿರೋದು ಮಾತ್ರ ಸ್ವಾಗತಾರ್ಹ. ಅದಕ್ಕೂ ಮೀರಿ ಭಾರತ ಸರ್ಕಾರ, ಮಾನವೀಯತೆ ಇದ್ದರೆ ಭಾರತ ಸರ್ಕಾರವು ಸಹ ಎಚ್ಚರಿಕೆ ಕೊಡಬೇಕಾಗುತ್ತೆ ಆ್ಯಕ್ಚುಲಿ. ಬಟ್ ಯಾರು ಕೊಡ್ತಾರೆ? ಇಸ್ರೇಲ್ಗೆ ಎಚ್ಚರಿಕೆ ಕೊಡಬೇಕು. ಏನು ಮಾಡ್ತಿದ್ದೀರಾ ನೀವು? ಇಲ್ಲ. ಅಷ್ಟು ದೊಡ್ಡ ದೇಶಗಳು ಸುಮ್ಮನಿದ್ದಾವೆ. ಭಾರತ ಏನು ಮಾಡುತ್ತೆ? ಇದು ನೆತನ್ಯಾಹುನ ಅಪ್ಕೊಂಡಿರುವಂತಹ ಸರ್ಕಾರ, ಇರುವ ವ್ಯಕ್ತಿಗಳಿರುವಂತಹ ಸರ್ಕಾರ ಏನು ಮಾಡೋದು ಅಷ್ಟೇ. ಈ 5 ಜನ ಪತ್ರಕರ್ತರು ಸಹ ಇವತ್ತು ನಮ್ಮನ್ನು ಬಿಟ್ಟಾಗಲಿದ್ದಾರೆ. ಬಟ್ ಅವರ ಹೋರಾಟ ಮುಂದುವರಿಯುತ್ತೆ. ಗಸಾದಲ್ಲಿ ಹೋರಾಟ ನಿಲ್ಲಲ್ಲ. ಇನ್ನೊಂದಷ್ಟು ಪತ್ರಕರ್ತರು ನಾಳೆನೇ ಜಾಯಿನ್ ಆಗ್ತಾರೆ. ಅಲ್ಲಿನ ಸತ್ಯಾಂಶವನ್ನು ಇಡೀ ಜಗತ್ತಿಗೆ ಕೊಡ್ತಾನೆ ಇರ್ತಾರೆ. ಅದಂತೂ ಮುಂದುವರಿತಾನೆ ಇರುತ್ತೆ ಅಷ್ಟೇ. ಸೊ ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.